ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರ ಬೊಕ್ಕಸ ಖಾಲಿ ಆಯ್ತಾ? ವಿವಿಧ ಇಲಾಖೆಗಳಿಗೆ ಅನುದಾನ ನೀಡೋಕ್ಕೆ ದುಡ್ಡಿಲ್ವ? ರಾಜ್ಯ ಸರ್ಕಾರಿ ಇಲಾಖೆಗಳಿಗೆ ತಟ್ಟೆ ಬಿಡ್ತಾ ಗ್ಯಾರಂಟಿ ಎಫೆಕ್ಟ್. ಎಸ್, ಗ್ಯಾರಂಟಿ ಸ್ಕೀಮ್ನಿಂದ ಸರ್ಕಾರ ಬೊಕ್ಕಸ ಕಂಪ್ಲೀಟ್ ಖಾಲಿ ಆಯ್ತಾ? ವಿವಿಧ ಇಲಾಖೆಗಳಿಗೆ ಅನುದಾನ ನೀಡೋಕ್ಕೆ ಈಗ ಸರ್ಕಾರದ ಬಳಿ ದುಡ್ಡಿಲ್ವಾ, ಹಣ ಇಲ್ವಾ? ರಾಜ್ಯ ಸರ್ಕಾರಿ ಇಲಾಖೆಗಳಿಗೆ ತಟ್ಟೆ ಬಿಡ್ತು ಗ್ಯಾರಂಟಿ ಒಂದು ಎಫೆಕ್ಟ್. ಗ್ಯಾರಂಟಿ ಯೋಜನೆಯಿಂದ ಸ್ಲಮ್ ಬೋರ್ಡ್ ವಿಲ ಮಹತ್ವಾಕಾಂಕ್ಷಿ ಯೋಜನೆ ಕಾಮಗಾರಿಗೆ ಈಗ ನಯಾ ಪೈಸೆ ಕೂಡ ಹಣ ಇಲ್ಲ. ಸ್ಲಮ್ ಬೋರ್ಡ್ನಲ್ಲಿ ಕಂಪ್ಲೀಟ್ ಆಗಿ ನೆನೆಗುದಿಗೆ ಬಿಡ್ತು ಬಡವರ ಮನೆ ನಿರ್ಮಾಣಗಳು, ನೆನೆಗುದಿಗೆ ಬಿದ್ದ ಮನೆ ನಿರ್ಮಾಣ ಕಾಮಗಾರಿ. ಸ್ಲಮ್ ಬೋರ್ಡ್ಗೆ 1200 ಕೋಟಿ ಅನುದಾನ ನಿಲ್ಲಿಸಿದ ಸರ್ಕಾರ, ರಾಜ್ಯ ಸರ್ಕಾರ. 39,000 ಮನೆಗಳು ಹಂಚಿಕೆಗೆ ಸಿದ್ಧಗೊಳಿಸಿರುವ ಸ್ಲಮ್ ಬೋರ್ಡ್ ಸುಮಾರು 78,000 ಮನೆಗಳು ನಿರ್ಮಾಣ ಮಾಡಿರುವಂತಹ ಅಧಿಕಾರಿಗಳು, ಸುಮಾರು 78,000 ಮನೆಗಳನ್ನು ಈಗ ಅಧಿಕಾರಿಗಳು ನಿರ್ಮಾಣ ಮಾಡಿದರೆ ಇನ್ನೂ 41,000 ಮನೆಗಳು ನಿರ್ಮಾಣ ಆಗಬೇಕಾಯಿತು. ಅವು ಆಮೆಗತಿಯಲ್ಲಿ ಈಗ ಸಾಕ್ತಿರುವಂತಹದ್ದು. 41,000 ಮನೆಗಳ ನಿರ್ಮಾಣಕ್ಕೆ ಈಗ ಸರ್ಕಾರದ ಬಳಿ ಹಣಕಾಸಿನ ಕೊರತೆ ಇರುವಂತಹದ್ದು. ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿ ಎಫೆಕ್ಟಿಂದ ಸ್ಲಮ್ ಬೋರ್ಡ್ನಲ್ಲಿ ನಿರ್ಮಾಣ ಆಗಬೇಕಾದಂತಹ ಮನೆಗಳಿಗೆ ಈಗ ಹಣ ಇಲ್ಲದೆ ಕಂಪ್ಲೀಟಾಗಿ ಎಲ್ಲೋ ಒಂದು ಕಡೆ ಸ್ಲಮ್ ಬೋರ್ಡ್ನಲ್ಲಿ ನಿರ್ಮಾಣ ಆಗಬೇಕಾದಂತಹ ಮನೆಗಳು ಈಗ ಸ್ಥಗಿತಗೊಂಡಿರುವಂಥದ್ದು. ವಿವಿಧ ಇಲಾಖೆಗಳಿಗೆ ಅನುದಾನ ನೀಡೋಕ್ಕೆ ದುಡ್ಡಿಲ್ವಾ? ರಾಜ್ಯ ಸರ್ಕಾರಿ ಇಲಾಖೆಗಳಿಗೂ ಕೂಡ ಈ ಒಂದು ಗ್ಯಾರಂಟಿ ಎಫೆಕ್ಟ್ ತಟ್ಟೆ ಬಿಡ್ತಾ? ಗ್ಯಾರಂಟಿ ಯೋಜನೆಯಿಂದ ಸ್ಲಮ್ ಬೋರ್ಡ್ ಈಗ ಕಂಪ್ಲೀಟು ವಿಲ ಅಂತ ಒದ್ದಾಡ್ತಾ ಇದೆ. ಮಹತ್ವಾಕಾಂಕ್ಷೆ ಯೋಜನೆ ಕಾಮಗಾರಿಗೆ ನಯಾ ಪೈಸೆ ದುಡ್ಡಿಲ್ವಾ? ಸ್ಲಮ್ ಬೋರ್ಡ್ನಲ್ಲಿ ನಿಂತೇ ಬಿಡ್ತಾ ಬಡವರ ಮನೆ. ಎಸ್, ಬಡವರಿಗಾಗಿ ಸ್ಲಮ್ ಬೋರ್ಡ್ ಈಗ ಸಾಕಷ್ಟು ಮನೆಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಇಲ್ಲಿವರೆಗೂ ಕೂಡ ಸುಮಾರು 39,000 ಮನೆಗಳನ್ನು ಸ್ಲಮ್ ಬೋರ್ಡ್ ಹಂಚಿಕೆ ಮಾಡಿರುವಂಥದ್ದು. 1200 ಕೋಟಿ ಅನುದಾನವನ್ನು ಈಗ ಸರ್ಕಾರ ನಿಲ್ಲಿಸಿರುವಂತಹದ್ದು. ಇನ್ನೂ 41,000 ಮನೆಗಳು ನಿರ್ಮಾಣ ಆಗಬೇಕಾಯಿತು. ಈಗ ಇಲ್ಲಿವರೆಗೂ 78,000 ಮನೆಗಳು ಮಾತ್ರ ನಿರ್ಮಾಣ ಆಗಿರುವಂಥದ್ದು. ಅದಕ್ಕೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು 41,000 ಮನೆಗಳು ನಿರ್ಮಾಣ ಆಗಬೇಕಾಯಿತು. ಆ ಮನೆಗಳು ಈಗ ಆಮೆಗತಿಯಲ್ಲಿ ಸಾಕ್ತಿರುವಂತಹದ್ದು. 41,000 ಮನೆಗಳ ನಿರ್ಮಾಣಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಸರ್ಕಾರದ ಬೊಕ್ಕಸಲ್ಲಿ ಈಗ ಕಂಪ್ಲೀಟ್ ಖಾಲಿ ಆಗಿರುವಂಥದ್ದು. ಎಲ್ಲ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ನಿಯೋಜನೆ ಮಾಡಿರುವಂತಹದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಎಫೆಕ್ಟು ಈ ಒಂದು ಸ್ಲಮ್ ಬೋರ್ಡ್ ಮೇಲೆ ಈಗ ಬಿದ್ದಿರುವಂತಹದ್ದು. ಸುಮಾರು 1.18 ಲಕ್ಷ ಮನೆಗಳ ನಿರ್ಮಾಣದ ಗುರಿಯನ್ನು ಹೊಂದಿತ್ತು ಸ್ಲಮ್ ಬೋರ್ಡು. ಅಂದರೆ ಇಲ್ಲಿವರೆಗೂ ಕೂಡ 1.18 ಲಕ್ಷ ಮನೆಗಳ ನಿರ್ಮಾಣವನ್ನು, ಅಂದರೆ ಇಷ್ಟು ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲೇಬೇಕು ಅಂತೇಳಿ ಸ್ಲಮ್ ಬೋರ್ಡ್ ಗುರಿ ಹೊಂದಿತ್ತು. ಆದರೆ ಆ ಒಂದು ಸ್ಲಮ್ ಬೋರ್ಡ್ಗೆ ಈಗ ಹಣದ ಕೊರತೆ ಎದುರಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸುಮಾರು 1200 ಕೋಟಿ ಅನುದಾನವನ್ನು ಈಗ ಸರ್ಕಾರ ನಿಲ್ಲಿಸ್ಬಿಟ್ಟಿದೆ. ಅನುದಾನವನ್ನು ನಿಲ್ಲಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಸರ್ಕಾರ ಘೋಷಣೆ ಮಾಡಿರುವಂತಹ 5 ಗ್ಯಾರಂಟಿಗಳು. ಈಗಾಗಲೇ ಈ 5 ಗ್ಯಾರಂಟಿಗಳಿಗೆ ಸಾಕಷ್ಟು ಹಣವನ್ನು ಕೂಡ ಸರ್ಕಾರ ಒದಗಿಸಬೇಕಾಗುತ್ತೆ. ಸೊ ಹಾಗಾಗಿ ಸರ್ಕಾರದ ಬಳಿ, ಅಂದರೆ ಸರ್ಕಾರದ ಬೊಕ್ಕಸದಲ್ಲಿ ಈಗ ಕಂಪ್ಲೀಟಾಗಿ ಹಣ ಖಾಲಿಯಾಗಿದೆ. ಸೊ ಹಾಗಾಗಿ ಹಣ ಖಾಲಿ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಸ್ಲಮ್ ಬೋರ್ಡ್ಗೆ ಕೊಡಬೇಕಾಗಿದ್ದಂತಹ ಸುಮಾರು 1200 ಕೋಟಿ ಹಣವನ್ನು ಈಗ ಸರ್ಕಾರ ನಿಲ್ಲಿಸಿರುವಂತಹದ್ದು. ಮನೆಗಳು ಕಟ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಚ್ 2024ರಲ್ಲಿ 36,000 ಮನೆ ಇನಾಗ್ರೇಟ್ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಆಕ್ಯುಪೈ ಆಗಿದೆ. ನೆಕ್ಸ್ಟು ಈಗ 39,000 ಮನೆಗಳು ಇನಾಗ್ರೇಷನ್ಗೆ ನಮ್ಮದು ರೆಡಿ ಇದೆ. ಅದನ್ನೆಲ್ಲವನ್ನು ವೆರಿಫೈ ಮಾಡಿದ್ದೀವಿ. ಎಲ್ಲ ಆಕ್ಯುಪೈ ಆಗಿರೋ ಸ್ಟೇಟಸ್ಸು ಮತ್ತು ಕನ್ಸ್ಟ್ರಕ್ಷನ್ನು ಏನು ಸ್ಟೇಟಸ್ಸು ಎಲ್ಲವನ್ನು ಆಗಿದೆ. ಈಗ ಅದಕ್ಕೆ ಬೇಕಾದ ಈಗ G+ ಮನೆಗಳು, ಈ 39,000 ಮನೆಗಳು ಏನು ಇನಾಗ್ರೇಟ್ ಮಾಡ್ತಾ ಇದ್ವಿ, ಆ G+ ಮನೆಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಬೇಕಲ್ಲ, ಮೂಲಭೂತ ಸೌಕರ್ಯಗಳು ಕೊಡೋದಕ್ಕೆ, ಅದಕ್ಕೆ ಕೂಡ ನಾವು ಎಲ್ಲ ವೆರಿಫೈ ಮಾಡಿಸಿ ಅದನ್ನು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಸೊ ಅದರದ್ದು ಈ ಏನು G+ ಹೌಸಸ್ ಕಟ್ತಾ ಇದ್ದೀವಿ ಅದಕ್ಕೆ ಟೆಂಡರ್ ಕರೆಯೋದಕ್ಕೆ ಕೂಡ ನಾವು ಪ್ರಪೋಸಲ್ಸ್ನ ಗೌರ್ಮೆಂಟ್ ಹಂತದಲ್ಲಿದೆ. ಸೊ ಈ ರೀತಿ ಸುಮಾರು 78,000 ಮನೆಗಳು ಕಂಪ್ಲೀಟ್ ಆಗಿದೆ. ಇನ್ನು 41,000 ಮನೆಗಳು ಪ್ರೋಗ್ರೆಸ್ಸಲ್ಲಿದೆ. ಎಲ್ಲ ರೂಫ್ ಸ್ಟೇಜು ಮತ್ತು ಫಿನಿಷಿಂಗ್ ಸ್ಟೇಜಲ್ಲಿ ಭಾಳಷ್ಟು ಮನೆಗಳಿದೆ. ಸೊ ಸೆಂಟ್ರಲ್ ಕೇಂದ್ರ ಸರ್ಕಾರದವರು ಈ PMAY 1ನಲ್ಲಿ
ಇದನ್ನು ಡಿಸೆಂಬರ್ ಎಂಡ್ ತನಕ 2025 ಡಿಸೆಂಬರ್ ಎಂಡ್ ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ನಿಗದಿತ ಅವಧಿಯಲ್ಲಿ ನಾವು ಈ ಎಲ್ಲ ಮನೆಗಳನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಕೊಡುವುದಕ್ಕೆ ಕೆಲಸ ಮಾಡ್ತಾರೆ. ಗುತ್ತಿಗೆದಾರರಿಗೆ ಹಣ ಕೊಡದ ಕಾರಣಕ್ಕಾಗಿ ಕಾಮಗಾರಿ ವಿಳಂಬ ಆಗ್ತಾ ಇದೆ. ಹಾಗೇನಾಗಿಲ್ಲ, ಅವರಿಗೆ ಕಾಲಕ್ಕೆ ಅವ್ರ ಬಿಲ್ಸ್ ಪೆಂಡಿಂಗ್ ಆದಾಗ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗುತ್ತೆ, ಬಿಡುಗಡೆಯಾಗಿ ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಸರ್ಕಾರದಿಂದ ಎಷ್ಟು ಬಾಕಿ ಇದೆ ಸರ್ ಇನ್ನು ಸರ್? ಇನ್ನು ಸುಮಾರು ಅದೇ ಈಗ ಬಿಲ್ಸ್ ಒಂದು 300 ಕೋಟಿಯಷ್ಟು ಬಿಲ್ಸ್ ನಮ್ಮ ಹತ್ರ ಇದ್ದಾವೆ. ಆ ಬಿಲ್ಸ್ಗೆ ನಾವು ಸರ್ಕಾರಕ್ಕೆ ಅನುದಾನ ಕೇಳಿದ್ದೀವಿ. ಅನುದಾನ ಬಿಡುಗಡೆ ಆದ ತಕ್ಷಣ ಅವನ್ನೆಲ್ಲ ಪೇಮೆಂಟ್. ಈ ವರ್ಷದೊಳಗೆ ನಿಮ್ಮ ಟಾರ್ಗೆಟ್ ಏನಿದೆ ಅದರ ಪ್ರಕಾರ ಮನೆಗಳು ಆಗುತ್ತೆ ಟಾರ್ಗೆಟ್ ಪ್ರಕಾರ. ಸರ್ ಈಗ ಇನಾಗ್ರೇಷನ್ ಮಾಡುವಂಥ ಮನೆಗಳ ಡೇಟ್ ಯಾವಾಗ ಆಗುತ್ತೆ ಸರ್? ಅದು ಮಾನ್ಯ ಮುಖ್ಯಮಂತ್ರಿಗಳ ದಿನಾಂಕವನ್ನು ನಿಗದಿಪಡಿಸಿ ಅದನ್ನು ತಿಳಿಸ್ತೀವಿ. ಮನೆ ಸರ್ ಅಟ್ ಅ ಟೈಮ್ ಮಾಡ್ತೀರಾ ಸರ್? 39,000 ಮನೆಗಳು ತಯಾರಿದೆ, ಅಷ್ಟು ಇನಾಗ್ರೇಟ್. ಸರ್ ಹಂಚಿಕೆ ಈಗೆಲ್ಲ ಎನ್ಸಿಟು ಮನೆಗಳಿದೆ, ಅಂದರೆ ಅವರು ಎಲ್ಲಿ ವಾಸ ಇದ್ದಾರೋ ಅದೇ ಮನೆಗಳನ್ನ ನಾವು ಕಟ್ಟಿ ಅವರಿಗೆ ಕೊಡ್ತಾ ಇರೋದ್ರಿಂದ ಇದು ಹಂಚಿಕೆ ಪ್ರಶ್ನೆ ಬರೋದಿಲ್ಲ. ಕೇವಲ ಅದರಲ್ಲಿ ಒಂದು 2,900 ಮನೆ ಅವು ಕೂಡ ಈಗಾಗಲೇ ಬೆನಿಫಿಷಿಯಲ್ ಲಿಸ್ಟ್ ಫೈನಲ್ ಆಗಿದೆ. ಸೊ ಅವು ಇನ್ಸಿಟು ಅಂದರೆ ಇದರಲ್ಲಿ G+ ಮನೆಗಳು, ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಕಟ್ಟಿರುವಂಥದ್ದು ಗ್ರೂಪ್ ಹೌಸಿಂಗ್, ಒಂದು ಸರ್ಕಾರಿ ಜಾಗ ತಗೊಂಡು ಅಲ್ಲಿ ಮನೆಗಳು ಕಟ್ಟುವಂಥದ್ದು. ಅದು 2,300 ಮನೆಗಳಿದೆ ಈ ಟೋಟಲ್ ಹೌಸಸ್ಸಲ್ಲಿ. ಅವುಗಳಿಗೆ ನಾವು ಚೀಟಿ ಎತ್ತೋ ಮೂಲಕ ಅವರಿಗೆ ಅಲಾಟ್ಮೆಂಟ್ ಮಾಡ್ತೀವಿ. ಸರ್ ಈಗ ಸ್ಲಮ್ ಬೋರ್ಡ್ನಿಂದ 1,18,000 ಮನೆಗಳು ಕಟ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮಾರ್ಚ್ 2000